ಪಂಚಾಯಿತಿ ಸದಸ್ಯ ಗವಿರಂಗಯ್ಯ ನರೇಗಾ ಹಣ ದುರುಪಯೋಗ ಮಾಡಿಕೊಂಡಿದ್ದು ಈ ಅಕ್ರಮಕ್ಕೆ ಹೊಣೆಗಾರರಾಗಿದ್ದಾರೆ ಎಂದು ಕರ್ನಾಟಕ ನಿರ್ಮಾಣ ವೇದಿಕೆ ಸದಸ್ಯ ಮಣಿಕಂಠ ಆರೋಪಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ತಿಮ್ಲಾಪುರ ನಂದಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 2021-22 ಮತ್ತು 23ನೇ ಸಾಲಿನ ನರೇಗಾ ಯೋಜನೆಯ ಕಾಮಗಾರಿಗಳಲ್ಲಿ 2.5 ಲಕ್ಷಕ್ಕೂ ಅಧಿಕ ಹಣ ದುರುಪಯೋಗವಾಗಿರುವುದು ಸಾಬೀತಾದ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ನಿರ್ಮಾಣ ವೇದಿಕೆ ಸದಸ್ಯ ಎಲ್.ಎನ್. ಮಣಿಕಂಠ ಅವರು ಇದೇ ಗ್ರಾಮ ಪಂಚಾಯಿತಿ ಸದಸ್ಯ ಗವಿರಂಗಯ್ಯನವರೇ ಈ ಅಕ್ರಮಕ್ಕೆ ಹೊಣೆಗಾರರಾಗಿದ್ದಾರೆ ಎಂದು ಆರೋಪಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಓಂಬುಡ್ಸ್ಮನ್ ಅವರ ಕಾರ್ಯಾಲಯ ಜಿಲ್ಲಾ ಪಂಚಾಯತ್ ತುಮಕೂರು ಇಲ್ಲಿಂದ ಆದೇಶವಿದೆ ಎಂದು ತಿಳಿಸಿದರು. 2021-22ನೇ ಸಾಲಿನಲ್ಲಿ ಪ್ಯಾಕೇಜ್ ಕಾಮಗಾರಿಗಳಲ್ಲಿ ತಿಮ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಚಂದ್ರಮ್ಮ, ಪಿಡಿಒ ರಮೇಶ್, ತಾಂತ್ರಿಕ ಸಹಾಯಕ ವಿನಯ್ ಮತ್ತು ಮೋಹನ್, ಡೇಟಾ ಎಂಟ್ರಿ ಆಪರೇಟರ್ ಮಂಜುಳಮ್ಮ ಸೇರಿದಂತೆ ನರೇಗಾ ಯೋಜನೆಯಲ್ಲಿ ಅಕ್ರಮವಾಗಿರುವುದು ಸಾಬೀತಾಗಿದ್ದು 2,66,000 ಸರ್ಕಾರಕ್ಕೆ ಪಾವತಿಸಲು ಆದೇಶಿಸಲಾಗಿದೆ. ಸ್ಥಳೀಯ ಆಡಳಿತ ಪಂಚಾಯತ್ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಈ ಹಣವನ್ನ ಸರ್ಕಾರಕ್ಕೆ ಮರುಪಾವತಿಸಲು ಆದೇಶ ನೀಡಬೇಕಾಗಿ ಕರ್ನಾಟಕ ನಿರ್ಮಾಣ ವೇದಿಕೆ ಸದಸ್ಯ ಮಣಿಕಂಠ ಹಾಗೂ ನಂದಿಹಳ್ಳಿ ಬಸವರಾಜು ಮಾಧ್ಯಮದ ಮೂಲಕ ಮನವಿ ಮಾಡಿ ಆಗ್ರಹಿಸಿದರು. ಓಂಬಡ್ಸ್ಮನ್ನಿಂದ ತಿಮ್ಲಾಪುರ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಉದಿಬದು ಕಾಮಗಾರಿ ಮತ್ತು ಪ್ಯಾಕೇಜ್ ಕಾಮಗಾರಿಯಲ್ಲಿ ಹಗರಣ ಆಗಿರೋದಕ್ಕೆ ಒಂದು ಆದೇಶ ಬಂದಿದೆ. ಏನು ಅಂದರೆ ಇದು 2029-2023 ಅರ್ಜಿ ಸಲ್ಲಿಸಿರ್ತೀನಿ. ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಎನ್.ಬಿ. ಗೌರಂಗಯ್ಯ ಅನ್ನೋ ಅವ್ರ ಫ್ಯಾಮಿಲಿ ಹೆಸರಲ್ಲಿ 5 ಜನದ ಹೆಸರಲ್ಲಿ ಪ್ಯಾಕೇಜ್ ಕಾಮಗಾರಿ ಅಂತ ಬಿಲ್ ಮಾಡ್ಕೊಂಡಿರ್ತಾರೆ. ಬಟ್ ಅದು ಸರ್ವೆ ನಂಬರ್ ಇರೋದು ಒಂದೇನೆ. ಸರ್ವೆ ನಂಬರ್ 9ರಲ್ಲಿ ಅವರ ಅತ್ತಿಗೆರ ಹೆಸರಲ್ಲಿ 5 ಜನದ ಹೆಸರಲ್ಲಿ ಕಾಮಗಾರಿ ಮಾಡಿರ್ತಾರೆ. ಮತ್ತೆ ತೊರೆಮನೆ ಗ್ರಾಮದ ಮಂಜುನಾಥ್ ಅವರು ಜಾಯಿಂಟ್ ಫ್ಯಾಮಿಲಿ, ಅವರ ಅಣ್ಣ ತಂಗುಳ ಹೆಸರಿದೆ. ಬಟ್ ಅವ್ರ ಮಿಸ್ಸಸ್ ಹೆಸರಲ್ಲಿ ಏನ್ ಮಾಡಿದ್ದಾರೆ, ಕಾಮಗಾರಿ ಮಾಡಿದ್ದಾರೆ. ಈ ಫ್ರಾಡ್ ಬಗ್ಗೆ ನನಗೆ ಗೊತ್ತಾಗಿದ್ದಕ್ಕೆ ನಾನೇನ್ ಮಾಡಿದೆ, ಓಂಬಡ್ಸ್ಮನ್ ಅಲ್ಲಿ ಒಂದು ದೂರು ಸಲ್ಲಿಸ್ತೀನಿ. ಆ ದೂರ ಆದ್ಮೇಲೆ ದೂರು ಸಲ್ಲಿಸಿದ್ಮೇಲೆ ಅದು 2 ಇಯರ್ಸ್ ಎನ್ಕ್ವೈರಿ ಆಗುತ್ತೆ. ನಾನು 29-2023 ಅರ್ಜಿ ಸಲ್ಲಿಸ್ತೀನಿ. ಅವ್ರು ನಮ್ಗೆ ಆದೇಶ ಮಾಡೋದು 16/9/2025 ಎನ್ಕ್ವೈರಿ ಆಗ್ಬಿಟ್ಟು ಈ ತಿಂಗಳು ಹೋದ ತಿಂಗಳು ಏನಾಗುತ್ತೆ 29 ನಮಗೆ ಜಡ್ಜ್ಮೆಂಟ್ ಬರುತ್ತೆ. ಮತ್ತು ಮಂಜುನಾಥ್ ಅವರ ಸದಸ್ಯತ್ವ ರದ್ದಾಗಬೇಕು ಅಂತ ಸರ್ಕಾರಕ್ಕೆ ಶಿಫಾರಸ್ ಮಾಡಿದ್ದಾರೆ. ಮತ್ತೆ ಆಗ ಪಿಡಿಒ ಆಗಿದ್ದಂತ ರಮೇಶ್ ಅಣ್ಣ ಅಂದ್ರೆ ಅವರು ಕಲ್ಲಳ್ಳಿ ರಮೇಶ್ ಅವರು ಮತ್ತು ತಾಂತ್ರಿಕ ಸಂಯೋಜಕರು ವಿಜಯ್ ಮತ್ತು ಮೋಹನ್, ಡಾಟಾ ಎಂಟ್ರಿ ಆಪರೇಟರ್ ಮಂಜುಳಮ್ಮ ಅವರು, ಮತ್ತೆ ಅಧ್ಯಕ್ಷ ಆಗಿದ್ರು ಅವಾಗ ಚಂದ್ರಮ್ಮ ಮತ್ತು ಮಂಜುನಾಥ್ ಅವರ ಹತ್ರ ಅವ್ರಿಗೆ ಇಯರ್ ವೈಸ್ 21-22, 22-23, 23-24 ಈ ಇಯರ್ ವೈಸ್ 2,66,000 ಡಿವೈಡ್ ಮಾಡಿಬಿಟ್ಟು ಕಟ್ಟಬೇಕು ಅಂತ ಅಂದ್ಬಿಟ್ಟು ಅಮೌಂಟ್ ಸರ್ಕಾರದಿಂದನೇ ಫೈನ್ ಹಾಕಿದ್ದಾರೆ ಓಂಬಡ್ಸ್ಮನ್ ಇಂದ. ಇದನ್ನ ಏನ್ ಮಾಡ್ತಾನೆ ಗೌರಂಗಯ್ಯ, ಏನ್ ಮಾಡ್ತಿದ್ದಾನೆ, ಮೆಂಬರ್ ಆಗಿರೋಂಥ ಗೌರಂಗಯ್ಯ ಸದಸ್ಯ ಓಂಬಡ್ಸ್ಮನ್ ಸುಳ್ಳು, ಓಂಬಡ್ಸ್ಮನ್ಗೆ ಯಾವುದೇ ತರ ಶಿಫಾರಸ್ ಮಾಡಕ್ ಆದೇಶ ಇಲ್ಲ ಅಂತ ಹೇಳ್ತಾನೆ. ನರೇಗಾ ಸ್ಕೀಮ್ ಅಲ್ಲಿ ಯಾವ್ದಾದ್ರು ಒಂದು ಕಾಮಗಾರಿ ಆಗ್ತಿದೆ ಅಂದ್ರೆ ಅದನ್ನ ಎನ್ಕ್ವೈರಿ ಮಾಡೋಕೆ ಇರೋದು ಒಂದೇ ಒಂದು ಓಂಬಡ್ಸ್ಮನ್ ಅವರು ಎನ್ಕ್ವೈರಿ ಮಾಡಿ ಆದೇಶ ಮಾಡ್ತಾರೆ. ಆದೇಶ ಮಾಡಿದ್ನ ಅವ್ರೇ ಮಾಡ್ತಾರೆ, ಕಮಿಷನರಿಗೆ ಕಳಿಸ್ತಾರೆ. ಆದ್ರೆ ಇವ್ರೇನ್ ಮಾಡ್ತಾರೆ, ಜಡ್ಜ್ಮೆಂಟ್ ನಿನ್ನೆ ಮಾಡ್ತಾರೆ. ಆದ್ರಿಂದ ಇವ್ರಿಗೆ ನಾವ್ ಏನ್ ಹೇಳ್ತಿದೀವಿ ಅಂದ್ರೆ, ನೀವು ಮೇಲ್ಮನವಿ ಹೋಗಿ ಕಂಟೆಂಟ್ ಆಫ್ ಜಡ್ಜ್ಮೆಂಟ್ ಮಾಡಬೇಡಿ. ಆಮೇಲೆ ಇದು ಈಗ ನಿಮ್ಗೆಲ್ಲಾ ಪತ್ರಕರ್ತರಿಗೂ ನಾವು ಒಂದೊಂದ್ ಸೆಟ್ ಕೊಟ್ಟಿದೀವಿ. ಯಾಕೆ ಅಂದ್ರೆ ಆದೇಶದ ಪ್ರತಿ ಕೊಟ್ಟಿದೀವಿ. ಈಗ ಮೊನ್ನೆ ಅವ್ರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ ಅಂದ್ರೆ ಪಂಚಾಯತಿಲಿ ಕಡತ ತಾನ್ ಮಾಡಿದ್ದಾರೆ. ಕಡತ ಓಂಬಡ್ಸ್ಮನ್ ಬಂದ ಕಡತ ಇರಲಿಲ್ಲ ಪರಿಶೀಲನೆಗೆ. ಈಗ ಯಾವ್ದೋ ಒಂದ್ ಬೇರೆ ಕಡತ ತಂದ್ಬಿಟ್ಟು ಪಂಚಾಯತಿ ಒಳಗಡೆ ನಾವು ಕಡತ ಇದೆ ಕಣ್ರಿ, ಆದ್ರೂ ನಮ್ಗೆ ಏಕಪಕ್ಷೀಯವಾಗಿ ವಜಾ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಏಕಪಕ್ಷೀಯವಾಗಿ ನಾವು ವಜಾ ಮಾಡೋದಕ್ಕೆ ಆಗಲ್ಲ. ಅದು ತನಿಖಾ ಸಂಸ್ಥೆ, ಅದು ಒಂದು ನ್ಯಾಯಾಧೀಶರು ಇದ್ದಂಗೆ. ಸಂವಿಧಾನದ ಅಡಿಯಲ್ಲಿ ಓಂಬಡ್ಸ್ಮನ್ ಕಾರ್ಯನಿರ್ವಹಿಸುತ್ತೆ. ಇದನ್ನೆಲ್ಲ ಇವರು ತಲೆಗೆ ಹಾಕೊಳ್ದಲೇನೆ ಸುಮ್ನೆ ನಮ್ಮ ಮೇಲೆ ವೈಯಕ್ತಿಕ ದ್ವೇಷಕ್ಕೋಸ್ಕರ ನಾನು 40 ಲಕ್ಷದ ಕಾಮಗಾರಿ ಮಾಡೀನಿ ಅಂತಾನೆ. 40 ಲಕ್ಷದ ಕಾಮಗಾರಿ ಇದುವರೆಗೂ ಮಾಡಿಲ್ಲ. ಮಾಡಿರೋದು ಆಲ್ಮೋಸ್ಟ್ ಆಲ್ ಫ್ರಾಡೆ. ನಾವ್ ಹೇಳ್ತೀವಿ ಡೈರೆಕ್ಟ್ ಆಗಿ, ಬೇಕಾದ್ರೆ ಬರ್ಲಿ ಹೇಳ್ತೀನಿ. ಯಾಕೆಂದ್ರೆ ನಂದಿ ಹೇಳಿದ್ದು ವಾಲಿಬಾಲ್ ಕೋರ್ಟ್ ಮಾಡಿದೆ ಅಂತಾನೆ. ಅಲ್ಲಿ ವಾಲಿಬಾಲ್ ಕೋರ್ಟ್ ಆಗಿ ಒಂದು ಸಿಂಥೆಟಿಕ್ ಮ್ಯಾಟ್ ಇಲ್ಲ, ಲೈಟ್ಸ್ ಇಲ್ಲ, ಸುತ್ತಲೂ ಸ್ಟೇಡಿಯಂ ತರ ಒಂದು ಇದನ್ ಮಾಡಿಲ್ಲ. ಬಿಲ್ ಮಾಡಿಕೊಟ್ಟವ್ರೆ ಗುಣಮಟ್ಟದ ಕಾಮಗಾರಿ ಇಲ್ಲದೆ ಅರ್ಧಕ್ಕರ್ಧನೆ ಅಮೌಂಟೇ ನಿಲ್ಸಿದ್ದಾರೆ. ಇಲ್ಲ ಇದು ಕಳಪೆ ಅಂತ ಅಂದ್ಬಿಟ್ಟು ಅವರ ಪಂಚಾಯತಿಲೇನೆ ಕಾಲ್ಭಾಗ ಅಮೌಂಟ್ ರಿಲೀಸ್ ಮಾಡ್ಬಿಟ್ಟು ಇದನ್ನೆಲ್ಲ ಡೆಡ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ, ಇವ್ನು ಮಾಡಿರೋದು ಕಳಪೆ ಕಾಮಗಾರಿಗೆ. ಇವನು ಇದನ್ನೆಲ್ಲ ನಮ್ಮ ಮೇಲೆ ವೈಯಕ್ತಿಕ ದ್ವೇಷ ಇಟ್ಕೊಂಡ್ಬಿಟ್ಟು ಇವನು ಸುಮ್ಮನೆ ಬರೋದು ಜನಗಳ ಮುಂದೆ ಒಳ್ಳೆಯವನಾಗೋದಕ್ಕೆ. ಇಲ್ಲ ಓಂಬಡ್ಸ್ಮನ್ ಇವರೇ ಫೋರ್ಜರಿ ಸೈನ್ ನೋಡ್ತಾನೆ ಅಂತಾರೆ. ನೋಡಿ, ಇದು ಓಂಬಡ್ಸ್ಮನ್ ಅವ್ರದ್ದು ಸೀಲು. ಇಲ್ಲಿ ನಾವು ಬಂದ್ರೆ ಇಲ್ಲಿ ಸಾಂಬೋಜಿರಾವ್ ಎನ್ಕ್ವೈರಿ ಮಾಡಿದವ್ರೆ, ಅವ್ರದ್ದು
ಎನ್ಕ್ವೈರಿ ಮಾಡಿ ಜಡ್ಜ್ಮೆಂಟ್ ಕೊಟ್ಟಿರೋದಂತ ಅವ್ರ ಸೈನು ಸೀನು. ಇದನ್ನೆಲ್ಲ ಒಬ್ರು ವಿದ್ಯಾವಂತ ಆದಂತ ನಾಗರಿಕರು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಇವನು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಅಲ್ಲಿ ಕಡತದಲ್ಲಿ ಪಾಣಿ, MB, ಎಸ್ಟಿಮೇಷನ್, GPS ಫೋಟೋ ಇವನ್ನ ಪ್ರೆಸ್ನರಿ ಕೊಟ್ಟಿದ್ರೆ ಇವ್ದು ಅಲ್ಲೇನೆ ಇವ್ದು ನೈಜತೆ ಗೊತ್ತಾಗೋದು. ಬಟ್ ಇವನೇ ಮಾಡ್ದ ಅದನ್ನೆಲ್ಲ ಮರೆ ಮಾಡ್ತಾ ಸುಮ್ನೆ ಒಂದ್ ಕಡ್ತಾ ನಿಂತ್ಕೊಂಡ ಸೈಡ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ದ. ಅಲ್ಲೇ ಹೇಳ್ತಾನೆ ಮಣಿಕಂಠನೇ ಸುಳ್ಳು, ಅವನೇನೂ ಮಾಡಿಲ್ಲ, ನಾನು ಸದಸ್ಯತ್ವ ರದ್ದಾಗಿಲ್ಲ, ನಾನು ಮೇಲ್ಮನವಿ ಹೋಗ್ತೀನಿ. ನೋಡಿ ಸರ್, ಈಗ ನಿಮ್ಗೆಲ್ಲ ನಾನು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಒಂದೊಂದ್ ಸೆಟ್, ಅದ್ರಾಗ ನೋಡಿ ಅವ್ನ ಸದಸ್ಯತ್ವ ರದ್ದ ಡಿವೈಡ್ ಮಾಡಿದ್ದಾರೆ. ಇದೆಲ್ಲ ನಾವು ಮಾಡಿಲ್ಲ ಸರ್, ನಾನು ಯಾವುದೇ ತರ ಪ್ರೆಸರ್ ಮಾಡಿಲ್ಲ. ಇವನಿಗೆ ಸರ್ಕಾರದಿಂದಲೇ ಎನ್ಕ್ವೈರಿ ಆಗಿ ಇವ್ರ ಜಮೀನ್ ಹತ್ರನೂ ಬಂದ್ರು, ಎನ್ಕ್ವೈರಿ ಆಗಿದೆ, ಸ್ಥಳ ಪರಿಶೀಲನೆ ಆಗಿದೆ, ಎಲ್ಲ ಆಗಿದೆ ಪ್ರೋಸೆಸ್. PDOಗಳು ಬಂದಿದ್ದಾರೆ ಪಂಚಾಯತಿಯಿಂದ, ಅವ್ರಿಗೂ ಒಂದು ನೋಟಿಸ್ ಹೋಗಿದೆ ಪಂಚಾಯತಿಗೆ. ಆದ್ರೆ ಇವ್ನ ಮರ್ಯಾದೆ ಉಳಿಸ್ಕೊಳಕ್ಕೋಸ್ಕರ ನಮ್ಮ ಮೇಲೆ ಸುಮ್ನೆ ಯಾವತ್ತೂ ಫ್ರಾಡ್ ಆದ್ರೆ ಬಂದೇ ಬರುತ್ತೆ ಒಂದಿನ ಅನ್ನೋದಕ್ಕೆ ಇದೇ ಸಾಕ್ಷಿ. ಈಗ ಎಷ್ಟು ಜನದ ಮೇಲೆ ಇದಾಗಿದೆ, ದೂರ ಆಗಿದೆ ಸರ್? ಇದು ಇಬ್ರು NB ಗೌರಂಗಯ್ಯ ಮತ್ತು ನಮ್ಮ ಮಂಜುನಾಥ್ ತೊರೆಮನೆ ಇಬ್ರು ವಜಾ ಆಗಿದ್ದಾರೆ ಸರ್. ನೆಕ್ಸ್ಟ್ ಅಧ್ಯಕ್ಷರು ಬರ್ತಾರೆ ಸರ್ 21, 22ರಲ್ಲಿ ಚಂದ್ರಮ್ಮ ಅಂತ ಇರ್ತಾರೆ ಸರ್. ಅವ್ರಿಗೆ 28,000 ಸಮಥಿಂಗ್, ಮತ್ತೆ 22, 23ರಲ್ಲಿ 15,250 ಅಮೌಂಟ್ ಕಟ್ಟೋ ತರ ಆದೇಶ ಆಗಿದೆ. ಅವಾಗ ರಮೇಶ್ ಅಂತ ಇದ್ರು ಸರ್, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು. ಅವರು 2 ವರ್ಷದಿಂದ ಅವರು 43,000 ಕಟ್ಟಬೇಕು ಸರ್, 43,000 ಸಮಥಿಂಗ್. ಮತ್ತೆ ವಿಜಯ್ ಮೋಹನ್ ಇರ್ತಾರೆ ಸರ್, ಅವರು 2 ವರ್ಷ 43,000 ಸರ್. ಡಾಟಾ ಎಂಟ್ರಿ ಒಬ್ಬರೇ ಇದ್ದಾರೆ ಸರ್ ಅವಾಗಿಂದ. ಅವ್ರಿಗೆ 66,000. ಯಾರವರು? ಮಂಜುಳಾ ಅಂತ ಸರ್. ನೆಕ್ಸ್ಟ್ ಇಲ್ಲಿ 23, 24ರಲ್ಲಿ ಸರ್ ಮಂಜುನಾಥ್ ಅಂತ ಇರ್ತಾರೆ ಸರ್. ಅದೇ ಈಗ ವಜಾ ಆಗಿದಾರಲ್ಲ, ಅವರೇ ಅಧ್ಯಕ್ಷರಾಗಿರ್ತಾರೆ. ಅವರು 24,000 ಸಮಥಿಂಗ್ ದುಡ್ಡು ಕಟ್ಟಬೇಕು ಸರ್, 23,693 ರೂಪಾಯಿ. ಈ ತರ ಇದು ಆದೇಶ ಇದೆ ಸರ್. ಆದ್ರೆ ಅದನ್ನೇ ಅವ್ನು ಸುಳ್ಳು ಅಂತ ಹೇಳ್ತಿರೋದು ನೋಡಿದ್ರೆ ಅವನಿಗೆ ಸಂವಿಧಾನ. ಇದು ಕೋರ್ಟ್ ಆದೇಶ ತಾನೆ? ಕೋರ್ಟಿಂದ ಬಂದಿರೋ ಆದೇಶ. ಇದನ್ನ ಇವರು ಕ್ರಮಕ್ಕೆಲ್ಲ ಬರೀರಲ್ಲ, ಇವರಿಗೆಲ್ಲ ಹಾಕಿದ್ದಾರೆ ಸರ್ ಅವರು.